ನಮ್ಮ ನಿತ್ಯಾನುಷ್ಠಾನದಲ್ಲಿ ಈ ವಿಶೇಷವನ್ನು ಅನುಸಂಧಾನ ಮಾಡಿಕೊಳ್ಳುವುದು ಹೀಗೆ ಸಾಧ್ಯ. ನಾವು ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತು ನಮಗೇನು ವರ್ಣನೆ ಮಾಡಿದೆ, ಅದಕ್ಕನುಸಾರವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಪಡ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ಮೊದಲು ಭಗವಂತನ ಕುರಿತಾಗಿ ಶ್ರವಣ ಮಾಡ್ತೇವೆ. ಶ್ರವಣ ಮಾಡಿದ್ದನ್ನು ಮನನಕ್ಕೆ ವಿಷಯವನ್ನಾಗಿ ಮಾಡ್ಕೊಳ್ತೇವೆ. ಮುಂದೆ ಅದನ್ನು ನಿಧಿಧ್ಯಾಸನಕ್ಕೆ ಏರಿಸ್ತೇವೆ, ಧ್ಯಾನ ಮಾಡ್ತೇವೆ. ನಾವೀಗ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಮಂತ್ರವನ್ನು ಜಪಿಸುವಾಗ ಯಾವ ಭಗವಂತನ ರೂಪವನ್ನು ಚಿಂತಿಸುತ್ತೇವಲ್ಲ, ಆ ರೂಪವೆಲ್ಲ ಅದು ಮನಸ್ಸಿನ ಪರದೆಯ ಮೇಲೆ ಮೂಡಿದ ಒಂದು ಪ್ರಾಕೃತವಾದ ಭೌತಿಕವಾದ ಚಿತ್ರ ಅಷ್ಟೆ. ಮುಂದೆ ಅಪ್ರಾಕೃತವಾದ ಭಗವಂತನ ವಾಸ್ತವಿಕ ರೂಪವನ್ನು ನಾವೇನು ನೋಡಬೇಕಾಗಿದೆ. ಹಾಗೆ ನೋಡುವುದಕ್ಕೆ ಈಗ ಪ್ರಾಕೃತಿಕವಾದಂಥ ಈ ಒಂದು ಭಗವಂತನ ಚಿತ್ರ ಗೋಡೆಯ ಮೇಲೆ, ಒಂದು ಕಾಗದದ ಮೇಲೆ ವ್ಯಕ್ತಿಯ ಒಬ್ಬ ಚಿತ್ರವನ್ನು ಹೇಗೆ ಬರೆದಿರ್ತಾರೋ ಹಾಗೆ ನಮ್ಮ ಮನಸ್ಸಿನ ಪರದೆಯ ಮೇಲೆ ಮಾಡಿದಂಥ ಒಂದು ಚಿತ್ರ ಇದೆ. ಭಗವಂತನ ರೂಪವನ್ನು ನಾವು ಚಿತ್ರಿಸಿಕೊಳ್ಳುವುದು, ಅದನ್ನೇ ಧ್ಯಾನ ಶ್ಲೋಕದಲ್ಲಿ ಹೇಳಿರ್ತಾರೆ. ಅಥವಾ ಎದುರುಗಡೆ ಒಂದು ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಲೋಹದ, ಶಿಲೆಯ, ಕಟ್ಟಿಗೆ, ಮಣ್ಣಿನ ಯಾವುದೋ ಒಂದು ವಿಗ್ರಹವನ್ನು ನಾವು ನೋಡಿ ಅದರಲ್ಲಿ ಆ ಭಗವಂತನ ಸನ್ನಿಧಾನವನ್ನು ವಿಗ್ರಹದ ಒಳಗೆ ಚಿಂತಿಸ್ತೇವೆ. ಲೋಹದ ಒಂದು ಶಿಲೆಯ ವಿಗ್ರಹ ನಾವು ನೋಡಿದಾಗ, ಶಿಲೆ ಮೂಲತಃ ನೈಸರ್ಗಿಕವಾಗಿ ಕಪ್ಪು ಬಣ್ಣದ್ದಾಗಿದ್ದರೆ ಆ ಶಿಲೆಗೂ ಅದರ ನೈಸರ್ಗಿಕವಾದಂತಹ ಕಪ್ಪು ಬಣ್ಣಕ್ಕೂ ಸವಿಶೇಷ ಭೇದ ಇದೆ. ಆ ಶಿಲೆ ಇರುವ ತನಕವೂ, ಶಿಲಾ ವಿಗ್ರಹ ಇರುವ ತನಕವೂ ಆ ಕಪ್ಪು ಬಣ್ಣ ಏನು ಬಿಟ್ಟು ಹೋಗೋದಿಲ್ಲ. ಅದರ ಮೇಲೆ ಮತ್ತೊಂದು ಯಾವುದಾದ್ರು ಬಣ್ಣವನ್ನು ಬಳಿಯಬಹುದು. ಆದರೆ ಶಿಲೆ ಇರುವ ತನಕವೂ ನೈಸರ್ಗಿಕವಾದ ಕಪ್ಪು ಬಣ್ಣ ಹೋಗುವುದು ಸಾಧ್ಯ ಇಲ್ಲ. ಹೀಗೆ ಶಿಲೆಗೂ ಅದರ ನೈಸರ್ಗಿಕವಾದ ಕಪ್ಪು ಬಣ್ಣಕ್ಕೂ ಸವಿಶೇಷ ಭೇದ ಇದೆ. ಇದು ಆ ವಸ್ತುವಿನ ಶಕ್ತಿ. ಈ ವಸ್ತುವಿನ ಶಕ್ತಿ ಬಂದದ್ದೆಲ್ಲಿಂದ? ಅದು ಪ್ರಭೋಹೋ ಶಕ್ತಿ ವಿಶೇಷೇಣ. ಇಲ್ಲೇ 966ನೇ ಶ್ಲೋಕದಲ್ಲಿ ಆ ವಿಷಯ ಬಂತು. ಭಗವಂತ ತನ್ನ ಶಕ್ತಿಯನ್ನು ಎಲ್ಲ ಕಡೆ ವ್ಯಕ್ತ ಮಾಡಿ ಜಡ ವಸ್ತುಗಳಿಗೆ, ಚೇತನ ವಸ್ತುಗಳಿಗೂ ಕೂಡ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹೀಗೆ ಜಡ ವಸ್ತುಗಳಲ್ಲಿ ಮತ್ತು ಚೇತನ ವಸ್ತುಗಳಲ್ಲಿಯೂ ಕೂಡ ಶಕ್ತಿಗಳು ಬಂದಿವೆ. ಶಿಲಾ ವಿಗ್ರಹಕ್ಕೂ ಅದರ ಬಣ್ಣಕ್ಕೂ ಹೇಗೆ ಸವಿಶೇಷ ಭೇದ ಇದೆಯೋ, ಅದರೊಳಗೆ ಸನ್ನಿಹಿತನಾದಂಥ ಭಗವಂತನಿಗೂ ಅವನ ಗುಣಗಳಿಗೂ ಸವಿಶೇಷ ಭೇದ ಇದೆ. ಭಗವಂತನ ಯಾವ ಒಂದು ಗುಣ, ಯಾವುದೇ ಒಂದು ಕ್ರಿಯೆ, ಅದ್ಯಾವುದೂ ಕೂಡ ಭೌತಿಕವಾದಂಥ ಒಂದು ಪ್ರಸಂಗ, ಭೌತಿಕವಾದಂಥ ಮತ್ಯಾವುದೋ ಕಾರಣ, ಇದರಿಂದ ನಿರ್ಮಿತವಾದಂಥದ್ದಲ್ಲ. ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ, ಭೋಜನ ಮಾಡುವ ಕ್ರಿಯೆ, ತಿಳಿದುಕೊಳ್ಳುವ ಕ್ರಿಯೆ, ಮದುವೆ ಮಾಡಿಕೊಳ್ಳುವ ಕ್ರಿಯೆ, ಪತ್ನಿ ಜೊತೆಗೆ ಪ್ರಣಯ ಮಾಡುವ ಕ್ರಿಯೆ, ಪತ್ನಿ ಜೊತೆಗೆ ಅನೇಕ ಬಾರಿ ಜಗಳಾಡುವ ಕ್ರಿಯೆ, ಇದೆಲ್ಲವೂ ಕೂಡ ಭೌತಿಕವಾದದ್ದು, ಪ್ರಾಕೃತವಾದದ್ದು. ನಮ್ಮ ಕ್ರಿಯೆಗಳೆಲ್ಲ ಪ್ರಾಕೃತ, ಭಗವಂತನ ಕ್ರಿಯೆಗಳೆಲ್ಲ ಅಪ್ರಾಕೃತ. ಇದನ್ನು ಹಿಂದೆ ನಾವು ರಾಮಾಯಣ ಪ್ರವಚನ ಇತ್ಯಾದಿಗಳನ್ನು ಆಲಿಸುವಾಗ ಕೆಲವು ಸಂಗತಿಗಳನ್ನು ನೋಡಿದ್ದೆವು. ನಾನು ಈ ಮದುವೆ ಮಾಡಿಕೊಳ್ಳುವ ಕ್ರಿಯೆ, ಪ್ರಣಯ ಮಾಡುವ ಕ್ರಿಯೆ, ಕಲಹ ಮಾಡಿಕೊಳ್ಳುವ ಕ್ರಿಯೆ ಅಂತೆಲ್ಲ ಉದಾಹರಣೆ ಕೊಟ್ಟಲ್ಲ. ಹಾಗೆ ಉದಾಹರಣೆ ಕೊಡಲಿಕ್ಕೆ ಏನು ಕಾರಣ? ನಾವು ನಮ್ಮಂಥವರು ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಮಹಾ ಕಾರ್ಯವನ್ನು ಮಾಡಿದರೆ ಅದನ್ನು ಜನ ಪ್ರಶಂಸಿಸ್ತಾರೆ. ಮತ್ತೊಂದು ಯಾವುದಾದ್ರೂ ಪ್ರಸಂಗದಲ್ಲಿ ನಾವು ಪರಾಭವ ಹೊಂದಿದ್ದರೆ ಅದನ್ನು ಯಾರೂ ಪ್ರಶಂಸಿಸೋದಿಲ್ಲ. ಅದೇನು ನಮ್ಮ ಶ್ರೇಷ್ಠತೆಗೆ ದ್ಯೋತಕವೂ ಅಲ್ಲ. ಅದನ್ಯಾರು ಹೊಗಳೋದಿಲ್ಲ, ಅದನ್ಯಾರು ನೆನಪಿಸ್ಕೊಳ್ಳಿಕ್ಕೂ ಪ್ರಯತ್ನ ಪಡೋದಿಲ್ಲ. ಅವರಿವರು ಬೇರೆ ಯಾರೋ ನೆನಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ಮಾತ್ರ ಅಲ್ಲ, ನಮ್ಮ ಅಂಥ ಕೆಲವು ಹಿನ್ನಡೆಗಳನ್ನು, ನಮ್ಮ ಪರಾಭವಗಳು, ನಮ್ಮ ತಪ್ಪುಗಳನ್ನು
ನೆನಪಿಸ್ಕೊಳ್ಳಿಕ್ಕೆ ನಾವೇ ಪ್ರಯತ್ನ ಪಡೋದಿಲ್ಲ. ಭಗವಂತಂದು ಹಾಗಲ್ಲ. ಆತ ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದಾಗಲೂ, ಮೂಲ ರೂಪದಲ್ಲಿದ್ದಾಗಲೂ ಅನೇಕ ಗುಣಗಳನ್ನು ತೋರಿಸಿದ್ದಾನೆ, ಅನೇಕ ಕ್ರಿಯೆಗಳನ್ನು ತೋರಿಸಿದ್ದಾನೆ. ಅವೆಲ್ಲವೂ ಕೂಡ ಆತನ ಉತ್ಕರ್ಷಕ್ಕೆ ದ್ಯೋತಕ. ರಾಮ ಸೀತೆಯನ್ನು ಮದುವೆ ಆದ ಕ್ರಿಯೆ, ಆತ ಸೀತೆಯ ಜೊತೆಗೆ ಆನಂದದಿಂದ ಸಂಸಾರ ನಡೆಸಿದಂಥ ಕ್ರಿಯಾ, ಸೀತೆಯನ್ನು ಪರಿತ್ಯಜಿಸಿದ ಕ್ರಿಯಾ, ಇವೆಲ್ಲವೂ ಕೂಡ ಸವಿಶೇಷಾಭಿನ್ನ. ಮದುವೆ ಆದ ಮಾತ್ರದಿಂದ ಅವನಿಗೇನು ಶ್ರೇಷ್ಠತೆ ಬರಲಿಲ್ಲ. ಸೀತೆಯನ್ನು ಪರಿತ್ಯಜಿಸಿದ ಮಾತ್ರಕ್ಕೆ ಅವನಲ್ಲಿ ಯಾವುದೇ ಒಂದು ಕಳಂಕವೂ ಬರಲಿಲ್ಲ, ಒಂದು ಪರಾಭವವೂ ಅವನಿಗೇನಾಗಲಿಲ್ಲ. ಕೆಲವರು ಜನ ತಿಳ್ಕೊಂಡಿರಬಹುದು, ವಾಸ್ತವಿಕವಾಗಿ ಆತನ ವ್ಯಕ್ತಿತ್ವಕ್ಕೆ ಅದೇನು ಕುಂದಲ್ಲ. ಜನರ ಕಣ್ಣಿನಲ್ಲಿ, ಕೆಲವರು ಜನರ ಕಣ್ಣಿನಲ್ಲಿ ಇದು ಕುಂದಿರಬಹುದು. ಮೂಲ ಆತನ ವ್ಯಕ್ತಿತ್ವಕ್ಕೆ ಅದೇನು ದೋಷಕರವಾದದ್ದಲ್ಲ. ರಾವಣನನ್ನು ಎದುರಿಗೆ ನಿಂತ ಕೊಂದ ಕ್ರಿಯಾ, ಮತ್ತು ವಾಲಿಯನ್ನ ಹಿಂದೆ ನಿಂತು ಕೊಂದ ಕ್ರಿಯಾ, ಅವೆಲ್ಲವೂ ಕೂಡ ಸವಿಶೇಷಾಭಿನ್ನವೇ. ಅನೇಕ ಬಾರಿ ನಾನು ಹೀಗೆ ಅನ್ಕೊಳ್ಳೋದಿದೆ, ಭಗವಂತ ತನ್ನ ಮೂಲ ರೂಪದಲ್ಲಿ ಇದ್ದು ಅಲ್ಲೇನು ಲೀಲೆಗಳನ್ನು ತೋರಿಸ್ತಾನೆ, ಆ ಲೀಲೆಗಳು ಇಲ್ಲಿ ಅವತಾರ ಮಾಡಿ ಬಂದಾಗ ಆತ ತೋರಿಸುವಂಥ ಲೀಲೆಗಳು ಎಲ್ಲವೂ ಶ್ರೇಷ್ಠವೇ. ಅದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನುವುದೇನಿಲ್ಲ. ಆದರೂ ಭಾಗವತ ಹೇಳ್ತದೆ, ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಭಗವಂತ ಯಾಕೆ ಅವತಾರಗಳನ್ನು ಮಾಡ್ತಾನೆ ಅಂದರೆ, ಯಾವ ಅವತಾರಗಳನ್ನು ಆತ ಮಾಡಿದಾಗ ಅಲ್ಲಿ ಆತ ತೋರಿಸುವ ಲೀಲೆಗಳನ್ನು ನಾವು ಶ್ರವಣ ಮಾಡ್ತೇವೆ ಮತ್ತು ಅದನ್ನು ನೆನಪಿಟ್ಕೊಳ್ತೀವಿ ಆ ಲೀಲೆಗಳನ್ನು. ಅಂಥ ಕೆಲವು ಲೀಲೆಗಳನ್ನು ತೋರಿಸುವುದಕ್ಕಾಗಿ ಅವತಾರ ಮಾಡ್ತಾನೆ ಅಂತ ಭಾಗವತ ಹೇಳ್ತದೆ. ಆದ್ರಿಂದ ಮೂಲ ರೂಪದಲ್ಲಿ ಇರುವುದಕ್ಕಿಂತ ಈ ಅವತಾರ ರೂಪದಲ್ಲಿ ಆತ ಬಂದಾಗ ಇಂಥ ವಿರುದ್ಧವಾದ ಕ್ರಿಯೆಗಳನ್ನು, ಮದುವೆ ಮಾಡಿಕೊಂಡ ಕ್ರಿಯೆ, ಬಿಟ್ಟ ಕ್ರಿಯೆ, ಶತ್ರುಗಳ ಜೊತೆಗೆ ಹೋರಾಡಿದ ಕ್ರಿಯೆ, ಶತ್ರುಗಳ ಜೊತೆಗೆ ಸೋತ ಕ್ರಿಯೆ, ಇಂಥವೆಲ್ಲವೂ ಕೂಡ ಇಂಥ ವಿರುದ್ಧವಾದಂಥ ಕ್ರಿಯೆಗಳು. ಮೇಲ್ನೋಟಕ್ಕಾದರೂ ವಿರುದ್ಧ ಅಂತ ಕಾಣುವ ಕ್ರಿಯೆಗಳೆಲ್ಲ ಈ ಅವತಾರದಲ್ಲಿ ಹೆಚ್ಚು ಬೆಳಕಿಗೆ ಬರಲಿಕ್ಕೆ ಸಾಧ್ಯ. ಭಾಗವತ ತಾತ್ಪರ್ಯದಲ್ಲಿ ವರಾಹ ಪುರಾಣದ ಮಾತೊಂದನ್ನು ಹೇಳ್ತಾರೆ. ಭಾಗವತದ ಶ್ಲೋಕ ಅದು, ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಯೇ ಅಂತ. ಭಗವಂತ ವಿರುದ್ಧ ಶಕ್ತಿಗಳನ್ನು ಯಾವತ್ತೂ ಕೂಡ ತನ್ನ ವ್ಯಕ್ತಿತ್ವದಲ್ಲಿ ಇಟ್ಕೊಂಡಿದ್ದಾನೆ. ಆ ವಿರುದ್ಧ ಶಕ್ತಿಗಳು ಯಾವತ್ತೂ ಆತನಲ್ಲಿ ತುಂಬಿ ತುಳುಕ್ತಾ ಇವೆ. ಅದಕ್ಕೆ ಉದಾಹರಣೆವೇ ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ವರಾಹ ಪುರಾಣದ ಮಾತೊಂದನ್ನು ಹೇಳ್ತಾರೆ. ವಿರುದ್ಧ ಶಕ್ತಿಯೋ ಯಸ್ಯ ನಿತ್ಯ ಯುಗಪದೇವಹಿ. ಯಾವ ಭಗವಂತನಲ್ಲಿ ವಿರುದ್ಧವಾದ ಅನೇಕ ಶಕ್ತಿಗಳಿವೆ, ಅವೆಲ್ಲವೂ ಕೂಡ ನಿತ್ಯವಾದದ್ದೇ. ಮತ್ತು ಯುಗಪತು, ಏಕಕಾಲದಲ್ಲಿ ವಿರುದ್ಧವಾದ ಶಕ್ತಿಗಳು ಆತನಲ್ಲಿವೆ. ನಾವು ಸೃಷ್ಟಿ ಮಾಡುವ ಕ್ರಿಯೆ, ಒಬ್ಬ ವ್ಯಕ್ತಿ, ಒಂದು ಗಂಡು ಅಥವಾ ಹೆಣ್ಣು ಮದುವೆ ಮಾಡಿಕೊಂಡು ಸೃಷ್ಟಿಯನ್ನು ನಡೆಸುವ ಕ್ರಿಯೆ ಅದಾಗಿ ಹೋಗಿದೆ. ಈಗ ನಾವು ಸೃಷ್ಟಿ ಮಾಡುವ ಕ್ರಿಯೆ ಇಲ್ಲ. ಆದರೆ ಭಗವಂತ ಜಗತ್ತನ್ನು ಸೃಷ್ಟಿಸುವ, ಪಾಲಿಸುವ ಮತ್ತು ಅದನ್ನು ಪ್ರಳಯ ಕಾಲದಲ್ಲಿ ನಾಶಪಡಿಸುವ ಕ್ರಿಯೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಇದೆ. ಪ್ರಳಯ ಕಾಲದ ಕ್ರಿಯೆಯೂ ಕೂಡ ಈಗಲೂ ಇದೆ. ಸೃಷ್ಟಿಸುವ ಕ್ರಿಯೆ ಪ್ರಳಯ ಕಾಲದಲ್ಲೂ ಇದೆ. ಆದ್ರಿಂದಲೇ ಭಗವದ್ಗೀತಾದಲ್ಲಿ ವಿಶ್ವರೂಪಾಧ್ಯಾಯದಲ್ಲಿ ಆ ವಿಶ್ವರೂಪಾಧ್ಯಾಯ ಅಂತಂದು ಭಗವಂತನ ಆ ಸವಿಶೇಷಾಭೇದದಿಂದ ಕೂಡಿದ ವ್ಯಕ್ತಿತ್ವವನ್ನು ನಾವು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ತುಂಬ ಸುಂದರವಾದಂಥ ಒಂದು ಉದಾಹರಣೆ. ದಂಷ್ಟಾ ವಿಲಗ್ನಾನ್ ದಶರಾಂತರೇಶು ಮಯಾ ಹತಾಂಸ್ತಂ ಜಹಿಮಾ ವ್ಯತಿಷ್ಠಾಹ ಇತ್ಯಾದಿ ಮಾತುಗಳಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನೋಡು, ದ್ರೋಣಂ ಚ ಭೀಷ್ಮಂ ಚ ಜಯಧೃತಂ ಚ ತಥಾ ಅನ್ಯಾನಪಿ ವೀರಾನ್. ದ್ರೋಣ, ಭೀಷ್ಮ ಮೊದಲಾದ ಅನೇಕ ವೀರರೆಲ್ಲ ನನ್ನ ಮುಖದಲ್ಲಿ ಬಂದು ಬೀಳ್ತಾ ಇದ್ದಾರೆ. ನಾನು ಅವರನ್ನು ಕೊಲ್ತಾ ಇದ್ದೇನೆ, ಅವರನ್ನು ನೀನು ಗಮನಿಸಬಹುದು ಅಂತ ಹೇಳ್ತಾನೆ. ವಿಲಗ್ನಾನ್, ನನ್ನ ಕೋರೆ ದಾಡಿಗಳ ನಡುವೆ ಅವರೆಲ್ಲ ಸಿಕ್ಕಿ ಬಿದ್ದಿದ್ದಾರೆ. ಇದು ಯುದ್ಧದ ಮೊದಲನೇ ದಿವಸ. ಅವರೆಲ್ಲ ಸಾಯಲಿಕ್ಕೆ ಇನ್ನೂ ದಿನಗಳಿದೆ. ಭಗವಂತ ಲಯಮೂರ್ತಿಯಾಗಿ ಅವರನ್ನೆಲ್ಲ ಕೊಲ್ತಾನೆ. ಆ ಕೊಲ್ಲುವ ಕ್ರಿಯೆ ಇನ್ನೂ ಮುಂದೆ ಇದೆ ನಮ್ಮ ತಿಳುವಳಿಕೆಯಲ್ಲಿ.
ಆದರೆ ಭಗವಂತನ ಆ ಕ್ರಿಯೆಗಳೆಲ್ಲವೂ ಅಭಿನ್ನವಾದ್ರಿಂದ, ಸವಿಶೇಷ ಅಭಿನ್ನ ಆದ್ದರಿಂದ ಕೊಲ್ಲುವ ಕ್ರಿಯೆ ಅರ್ಜುನನಿಗೆ ಈಗಲೇ ಕಾಣ್ತಾ ಇದೆ. ಆ ಥರ ಅರ್ಜುನ ಕಂಡದ್ರಿಂದಲೇ ಅವನು ಅಪರೋಕ್ಷ ಜ್ಞಾನಿ ಆದ್ರಿಂದಲೇ ಅವನು ಕಂಡ. ಮುಂದಾಗುವ ಕ್ರಿಯೆ ಈಗ ಭಗವಂತನಲ್ಲಿದೆ, ಹಿಂದೆ ಆದ ಕ್ರಿಯೆ ಈಗ ಭಗವಂತನಲ್ಲಿದೆ. ವಿರುದ್ಧ ಶಕ್ತಿಯ ನಿತ್ಯಾಹ ಯುಗಪದೇವಹಿ ಏಕಕಾಲದಲ್ಲಿ ಇರ್ತವೆ. ತಸ್ಮೈ ನಮೋ ಭಗವತೆ ವಿಷ್ಣುವೇ ಸರ್ವಜಿಷ್ಣುವೇ ಅಂತ ಭಗವಂತನನ್ನ ಆ ಸವಿಶೇಷಾಭೇದ ನಾವು ಚಿಂತನೆ ಮಾಡಲಿಕ್ಕೆ ವಿಶ್ವರೂಪಾಧ್ಯಾಯ ಅಂತಂದ್ರೆ ತುಂಬ ಒಂದು ವಿಶಿಷ್ಟವಾದಂತಹ ಒಂದು ಅವಕಾಶವನ್ನು ನಮಗೆ ಕೊಡ್ತದೆ. ಇಂಥ ಎಲ್ಲ ವಿಚಿತ್ರವಾದ ಲೀಲೆಗಳನ್ನು ತೋರಿಸ್ಲಿಕ್ಕಾಗಿಯೇ ಕೆಲವು ಬಾರಿ ಕೆಲವರನ್ನು ಎದುರುಗಡೆ ನಿಂತುಕೊಳ್ತಾನೆ, ಕೆಲವರನ್ನು ಹಿಂದೆ ನಿಂತುಕೊಳ್ತಾನೆ. ಯಾಕಿದೆಲ್ಲ? ತನ್ನ ಆ ಕ್ರಿಯೆಗಳೆಲ್ಲವೂ ಸವಿಶೇಷಾಭಿನ್ನ. ವಾಲಿಯನ್ನು ಎದುರಿಗೆ ನಿಂತುಕೊಂಡು ಹಿಂದೆ ನಿಂತುಕೊಂಡ್ರು ಎಲ್ಲವೂ ಸವಿಶೇಷಾಭಿನ್ನ. ರಾವಣನನ್ನು ಎದುರಿಗೆ ನಿಂತುಕೊಂಡ್ರು ಅಥವಾ ಹಿಂದೆ ನಿಂತು ಕೊಂದಿದ್ದರೂ ಅದು ಸವಿಶೇಷಾಭಿನ್ನವೇ ಆಗ್ತಿತ್ತು. ಸೀತೆಯನ್ನು ಮದುವೆಯಾದ ಕ್ರಿಯೆ, ಅವಳನ್ನು ಬಿಟ್ಟ ಕ್ರಿಯೆ, ತಾನು ದುಃಖಿಸಿದಂತೆ ತೋರಿಸಿಕೊಂಡ ಕ್ರಿಯೆ ಎಲ್ಲವೂ ಸವಿಶೇಷಾಭಿನ್ನ. ಕೃಷ್ಣ ಜರಾಸಂಧನನ್ನು 18 ಬಾರಿ ಸದೆಬಡಿದ ಕ್ರಿಯೆ, ಒಂದು ಬಾರಿ ಓಡಿ ಹೋಗಿ ಮಹೇಂದ್ರ ಪರ್ವತವನ್ನು ಏರಿ ಹೋದ ಕ್ರಿಯೆ, ಜರಾಸಂಧನ ಜೊತೆ ಇನ್ನೂ ಸಂಘರ್ಷ ಬೇಡ ಅಂತ ಆಲೋಚನೆ ಮಾಡಿ ದ್ವಾರಕಾ ನಗರಕ್ಕೆ ಹೋಗಿ ಸಮುದ್ರದ ಮಧ್ಯದಲ್ಲಿ ನಗರಿಯನ್ನು ಕಟ್ಟಿಕೊಂಡ ಕ್ರಿಯೆ ಎಲ್ಲವೂ ಸವಿಶೇಷಾಭಿನ್ನ ಭಗವಂತನ. ಇಂಥದನ್ನೆಲ್ಲ ತೋರಿಸ್ಲಿಕ್ಕಾಗಿ ಆ ಕ್ರಿಯೆಗಳನ್ನು ಮಾಡ್ತಿರ್ತಾನೆ. ನಾನು ಈ ಒಂದು ಉದಾಹರಣೆಯನ್ನು ಈ ಹಿಂದೆ ಹೇಳಿದ್ದೆ. ಗುಜರಾತ್ನಲ್ಲಿ ರಾಜಧಾನಿಯಲ್ಲಿ ಅಹಮದಾಬಾದ್ನಲ್ಲಿ ಒಂದು ಮಂದಿರ ಇದೆ. ಆ ಮಂದಿರದ ಕೃಷ್ಣನ ಮಂದಿರ ಅದು. ಆ ಮಂದಿರದಲ್ಲಿರುವಂತಹ ಆ ಕೃಷ್ಣನ ವಿಗ್ರಹಕ್ಕೆ ರಣಛೋಡ್ ಜಿ ಅಂತ ಹೆಸರು. ರಣ ಅಂದ್ರೆ ಯುದ್ಧ, ಛೋಡ್ ಅಂದ್ರೆ ಬಿಟ್ಟು ಬಂದವನು. ಯುದ್ಧ ಭೂಮಿಯನ್ನು ಬಿಟ್ಟೋಡಿ ಬಂದವನೇ, ಯುದ್ಧ ಭೂಮಿಯನ್ನು ಬಿಟ್ಟೋಡಿ ಬಂದ ಭಗವಂತನೇ ಅಂತ ಅರ್ಥ ಆಗ್ತದೆ ಅದಕ್ಕೆ. ನಮ್ಮದಾಗಿದ್ರೆ ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಿದ್ರೆ ಅದನ್ನು ಪ್ರಶಂಸೆ ಮಾಡ್ತಾರೆ. ನಮ್ಮನ್ನು ಹೊಗಳುವಾಗ ಒಂದು ಸಭೆಯ ಸಮಾರಂಭದಲ್ಲಿ ನಮ್ಮದೊಂದು ಸತ್ಕಾರಕ್ಕಾಗಿ ಒಂದು ಸಭೆಯ ಸಮಾರಂಭವನ್ನು ಆಯೋಜಿಸಿದ್ದಾಗ ನಾವು ಮಾಡಿದ ಮಹಾಕಾರ್ಯಗಳನ್ನು ಹೇಳ್ತಾರೆ, ನಮಗೆ ಶಾಲೆ ಹೊದಿಸ್ತಾರೆ, ಹೂವು ಹಣ್ಣು ಇತ್ಯಾದಿ ಕೊಡ್ತಾರೆ. ನಾವು ಮಾಡಿದಂಥ ತಪ್ಪುಗಳನ್ನು, ನಾವು ಅನುಭವಿಸಿದಂಥ ಪರಾಭವಗಳನ್ನು, ನಮ್ಮ ಹಿಂಜರಿತಗಳನ್ನು ಅಂಥ ಸಂದರ್ಭದಲ್ಲಿ ಯಾರೂ ಹಾಡಿ ಹೊಗಳೋದಿಲ್ಲ. ಅದು ಅವರಿಗೂ ಇಷ್ಟ ಇರೋದಿಲ್ಲ, ಹಾಡಿ ಹೊಗಳುವವರಿಗೂ. ಸಭೆಗೆ ಸನ್ಮಾನಿಸಬೇಕು ಅಂತ ಕರೆದು ನಮ್ಮನ್ನು ಬೈತಾ ಇದ್ದೀರಲ್ಲ ಅಂತ ನಮಗೂ ಸಿಟ್ಟು ಬರ್ತದೆ. ಇದು ತುಂಬ ಸ್ವಾರಸ್ಯವಾದ ಸಂಗತಿ. ಇವರು ಇಂಥ ಒಂದು ಪ್ರಸಂಗದಲ್ಲಿ ಅವಮಾನ ಅನುಭವಿಸಿದ್ರು, ಹೀಗೆ ಸೋತರು, ಇಂಥ ಒಂದು ಪ್ರಶ್ನೆಗೆ ಇವರಿಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ಅಂತೆಲ್ಲ ಸಭೆಯಲ್ಲಿ ಕರೆದು ನಮ್ಮನ್ನು ವರ್ಣಿಸ್ಲಿಕ್ಕೆ ತೊಡಗಿದ್ರೆ ನಮಗದರಿಂದ ಮಾನ ಅಲ್ಲ, ಅದು ಅಪಮಾನ ಮಾಡಿದಂತಾಗ್ತದೆ ನಮಗೆ. ಇದು ನಮ್ಮ ಸ್ಥಿತಿ. ಯಾಕೆಂದ್ರೆ ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಭೌತವಾದ ಕ್ರಿಯೆಗಳು ಮತ್ತು ಅವೆಲ್ಲವೂ ನಮ್ಮಿಂದ ಭಿನ್ನವಾದ ಕ್ರಿಯೆಗಳು, ಸವಿಶೇಷ ಭಿನ್ನ ಅಲ್ಲ ಅವು. ಆದರೆ ಭಗವಂತನ ಕ್ರಿಯೆ, ಅವನು ಮದುವೆ ಮಾಡಿಕೊಂಡ್ರೆ ಅದು ನಮ್ಮಂತೆ ಮದುವೆ ಅಲ್ಲ, ಅವನು ಹೆಂಡತಿಯನ್ನು ಬಿಟ್ಟರೆ ಅದು ನಮ್ಮಂತೆ ಬಿಟ್ಟದ್ದಲ್ಲ, ಹೆಂಡತಿ ಜೊತೆಗೆ ಅವನು ಪ್ರಣಯ ನಡೆಸಿದರೆ ಅದು ನಮ್ಮಂಥ ಪ್ರಣಯ ಅಲ್ಲ, ಹೆಂಡತಿ ಜೊತೆಗೆ ಆತ ಕಲಹ ನಡೆಸಿದರೆ, ಕೃಷ್ಣನಾಗಿ ರುಕ್ಮಿಣಿ ಜೊತೆಗೆ ಕಲಹ ನಡೆಸಿದರೆ ಅದು ನಮ್ಮಂಥ ಕಲಹ ಅಲ್ಲ, ಯಾವುದೂ ಭೌತ ಅಲ್ಲ. ಎಲ್ಲ ಕಲಹಗಳ ಉದ್ದೇಶ ಏನು? ಭಗವಂತನ ಪಾರಮ್ಯವನ್ನು ಸಾರುವುದೇ ಎಲ್ಲ ಕ್ರಿಯೆಗಳ ಉದ್ದೇಶ, ಗುಣಗಳ ಉದ್ದೇಶ, ಲೀಲೆಗಳನ್ನು, ವೈಭವಗಳನ್ನು ತೋರಿಸಿದ ಉದ್ದೇಶ ಎಲ್ಲ ಭಗವಂತನ ಪಾರಮ್ಯವನ್ನು ತೋರಿಸುವುದೇ ಅದರ ಉದ್ದೇಶ ಆಗಿರ್ತದೆ. ನಮ್ಮಲ್ಲಿ ನಾವೊಂದು ಯಾವುದೋ ಮಹಾಕಾರ್ಯವನ್ನು ಮಾಡಿದರೆ ಅದು ನಮ್ಮ ಪಾರಮ್ಯವನ್ನು ತೋರಿಸುವ ಉದ್ದೇಶ ಆಗಿರ್ತದೆ. ಸೋತರೆ ಅದು ನಮ್ಮ ಅವನತಿಯನ್ನು ತೋರಿಸುವುದಾಗಿರ್ತದೆ. ಭಗವಂತಂದು ಹಾಗಲ್ಲ, ಎಲ್ಲವೂ ಅವನ ಪಾರಮ್ಯಕ್ಕೆ ದ್ಯೋತಕ. ಆದ್ರಿಂದಲೇ ಯುದ್ಧ ಭೂಮಿಯನ್ನು ಬಿಟ್ಟೋಡಿ ಬಂದವನೇ ಅಂತ ಅವನ ಸ್ತೋತ್ರ ಮಾಡ್ತಾರೆ. ಅದವನ ಮಹಿಮೆಗೇನು ಕುಂದಲ್ಲ, ಅವನ ಮಹಿಮೆಯನ್ನೇ ಅದು ತೋರಿಸ್ತದೆ. ಇಂಥವೆಲ್ಲ ಭಗವಂತನಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ಯಾರೋ ಸಾಧಕರು, ಮಹಾತ್ಮರೊಬ್ಬರು ಭಗವಂತನನ್ನು ರಣಛೋಡ್ ಜಿ ಅಂತ ಉಪಾಸನೆ ಮಾಡಿದ್ದಾರೆ ಅಂತ ಒಂದು ವಿಗ್ರಹವನ್ನೇ ಅಲ್ಲಿ ಸ್ಥಾಪಿಸಿದ್ದಾರೆ. ಇವೆಲ್ಲ ಭಗವಂತನ ಸವಿಶೇಷಾಭೇದ ಸಿದ್ಧಾಂತವನ್ನು ನಾವು ಮನವರಿಕೆ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕ ಆಗಬೇಕು. ಭಗವಂತನ ಅವತಾರಗಳು ಪರಸ್ಪರ, ಭಗವಂತನ ಗುಣಗಳು ಮತ್ತು ಭಗವಂತನ ಕ್ರಿಯೆಗಳು ಮತ್ತು ಭಗವಂತ ಎಲ್ಲವೂ ಸವಿಶೇಷಾಭಿನ್ನವೇ. ಭಗವಂತ
ಆತ ಅವನ ಗುಣಗಳು ಅಂದರೆ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಭಗವಂತನ ಶಬ್ದ, ಹಯಗ್ರೀವ ರೂಪಿಯಾದ ಭಗವಂತನಾಗಿ ಶಾಸ್ತ್ರಗಳನ್ನು ತನ್ನ ಮುಖದಿಂದ ಬಾಯಿಂದ ಹೊರಹಾಕ್ತಾ ಇದ್ದಾನೆ. ನಾವು ಧ್ಯಾನ ಮಾಡುವಾಗ ಆ ಶಾಸ್ತ್ರದ ಮಾತುಗಳನ್ನು ಕೇಳುವ ಪ್ರಯತ್ನ ಮಾಡೋಣ. ನಾವು ಯಾರು, ನಮ್ಮಂಥವ್ರು ಯಾರೇ ಏನೇ ವಾಕ್ಯವನ್ನು ಹೇಳಿದರೆ ಅದೆಲ್ಲವೂ ಕೂಡ ಭಗವಂತನಿಂದ ಬಂದದ್ದೇ. ಹಾಗೆ ಆ ಶಬ್ದಗಳು ಭಗವಂತನಿಂದ ಅಭಿನ್ನವಾಗಿವೆ, ವಿಶೇಷ ಅಭಿನ್ನವಾಗಿವೆ ಅಂತ ಅನುಸಂಧಾನ ಮಾಡಿಕೊಳ್ಳುವ ಪ್ರಯತ್ನ ಪಡೋಣ. ನಾರಾಯಣ ವರ್ಮದಲ್ಲಿ ವಿದಿಕ್ಷು ದಿಕ್ಷೂರ್ಧಮದ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪೈಲ್ ಲೋಕಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತ ತೇಜಾಹ. ಮಹಾ ಅಟ್ಟಹಾಸ ಮಾಡ್ತಾ ಇದ್ದಾನೆ ನರಸಿಂಹರೂಪಿಯಾದ ಭಗವಂತ, ಜಗತ್ತಿನ ಭಯವನ್ನು ಕಳೀತಾ ಇದ್ದಾನೆ ಅಂತಿದೆ. ಅಲ್ಲೇ ನಾರಾಯಣ ವರ್ಮದಲ್ಲಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೆಯೋ ವಿನೇದು ನ್ಯಪತಂಶ್ಚ ಗರ್ಭಾಹ. ಭಯಂಕರವಾದ ಅಟ್ಟಹಾಸವನ್ನು ಆತ ಹೊರಹಾಕಿದಾಗ ದಿಕ್ಕುಗಳೆಲ್ಲ ಪ್ರತಿಧ್ವನಿಸಿದವು. ರಾಕ್ಷಸ ಸ್ತ್ರೀಯರ ಗರ್ಭಗಳೆಲ್ಲ ಗರ್ಭಸ್ರಾವವನ್ನು ಪಡೆದವು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತನ ಅಟ್ಟಹಾಸವನ್ನು, ಅದು ಭಗವಂತನಿಂದ ಸವಿಶೇಷಾಭಿನ್ನ. ಆ ಶಬ್ದದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಭಗವಂತ ವೇದವಾಕ್ಯಗಳನ್ನು ಉಚ್ಚಾರ ಮಾಡುವ ಶಬ್ದ, ಭಗವಂತನ ಮಹಾಟ್ಟಹಾಸ, ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತ ಆಗಿರುವಂತೆ ಪುಷ್ಪಹಾಸ ಪ್ರಜಾಗರಹ, ಹೂ ನಗೆಯವನೇ, ಹೂವಿನಂತೆ ಮೋಹಕವಾದ ನಗೆಯುಳ್ಳವನೇ ಅಂತ ಅವನನ್ನು ವಿಷ್ಣು ಸಹಸ್ರನಾಮ ಕೊಂಡಾಡಿದ. ಆ ಮೋಹಕವಾದ ಮುಗುಳ್ನಗೆ, ಹೂವಿನಂಥ ಆ ಮೆಲುನಗೆ ಭಗವಂತನಿಂದ ಸವಿಶೇಷಾಭಿನ್ನ ಅಂತ ಉಪಾಸಿಸಬೇಕು. ನಾದೇನ ತೇನ ಮಹತಾ ಸನಾತನ ಇತಿ ಸ್ಮೃತಃ ಅಂತ ವರಾಹರೂಪಿಯಾದ ಭಗವಂತನನ್ನು ಅವನು ಕೂಡ ಸನಾತನ ಅಂತ ಅವನನ್ನು ಕರೀತಾರೆ. ಯಾಕೆಂದರೆ ಮಹಾನಾದವನ್ನು ಹೊರಡಿಸಿದವನು. ನಾದೇನ ತೇನ ಮಹಿತ್, ಇದು ಮೋಕ್ಷ ಧರ್ಮದಲ್ಲಿ ಪರ್ವದಲ್ಲಿ ಬಂದಂಥ ಮಾತು, ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದಂಥ ಮಾತು. ಮಹಾನಾದವನ್ನು ವರಾಹರೂಪಿಯಾದ ಭಗವಂತ ಹೊರಡಿಸಿದಂತೆ, ಅದನ್ನು ನೋಡಿ ರಾಕ್ಷಸರೆಲ್ಲ ಹೆದರಿದರು ಅಂತ ಮೋಕ್ಷ ಧರ್ಮ ಪರ್ವದಲ್ಲಿ ಆ ಅಧ್ಯಾಯ ವರ್ಣನೆ ಮಾಡ್ತಾರೆ. ಆದ್ದರಿಂದ ಅವನಿಗೆ ಸನಾತನ ಅಂತ ಹೆಸರು ಬಂತು. ನಾದದಿಂದ ಕೂಡಿದವನು ಅವನೇ ಸನಾತನ. ಸನಾತನ ಅಂದರೆ ಶಾಶ್ವತ ಅಂತ ಅರ್ಥ. ಅವನ ಆ ನಾದವು, ಭಗವಂತ ವರಾಹರೂಪಿಯಾದ ಭಗವಂತ ಹೊರಡಿಸಿದ ನಾದವು ಅದು ಸನಾತನವೇ, ಶಾಶ್ವತವಾದಂಥ ಒಂದು ನಾದವೇ ಅವನದು. ಆತ ಮಾಡುವಂಥ ಅಟ್ಟಹಾಸ, ಮುಗುಳ್ನಗೆ, ವೇದಗಳ ಉಚ್ಚಾರ, ಅದಲ್ಲದೆ ಆತ ಕೊಳಲನ್ನು ಊದಿ ಇಡೀ ಜಗತ್ತನ್ನೆಲ್ಲ ಏನು ಮರಳು ಮಾಡಿದ್ನಲ್ಲ ಆ ಕ್ರಿಯೆ, ಅದೆಲ್ಲವೂ ಕೂಡ ಅವನಿಂದ ಸವಿಶೇಷಾಭಿನ್ನ. ಇದು ಭಗವಂತ, ಆತ ಮತ್ತು ಆತನ ಶಬ್ದ, ಅವೆರಡೂ ಕೂಡ ಸವಿಶೇಷಾಭಿನ್ನ ಅಂತ ಉಪಾಸನೆ ಮಾಡಲಿಕ್ಕೆ ನಾವು ಬಳಸ್ಕೋಬಹುದಾದಂಥ ಉದಾಹರಣೆಗಳು. ಸ್ಪರ್ಶ, ಶಿವೇನಮ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವೋಪಸ್ಪೃಶತ ಅಂತ ಈ ಹಿರಣ್ಯವರ್ಣಾಶುಚೇಹ ಪಾವಕ ಅನ್ನೋ ಮಂತ್ರದಲ್ಲಿ ಸಂಧ್ಯಾವಂದನದಲ್ಲಿ ಬರ್ತದೆ, ಯಜುರ್ವೇದ ಸಂಧ್ಯಾವಂದನದಲ್ಲಿ. ನಾವು ಭಗವಂತನನ್ನು ಧ್ಯಾನಿಸ್ಲಿಕ್ಕೆ ಕೂತಾಗ ಆತ ತನ್ನ ಮಂಗಳಕರವಾದ ಕಣ್ಣಿನಿಂದ ನಮ್ಮನ್ನು ನೋಡಲಿ. ಆ ನೋಟವು ಭಗವಂತನು ಸವಿಶೇಷಾಭಿನ್ನ. ಶಿವಯ ತನುವಾ ಉಪಸ್ಪೃಶತ, ಆತ ತನ್ನ ಮಂಗಳಕರವಾದ ಶರೀರದಿಂದ, ಕೈಗಳಿಂದ ನಮ್ಮನ್ನು ಮುಟ್ಟಲಿ, ಮುಟ್ಟಿ ನಮ್ಮನ್ನು ಸಮಾಧಾನಪಡಿಸಲಿ. ಆ ಸ್ಪರ್ಶವು ಅವನು ಸವಿಶೇಷಾಭಿನ್ನ. ರೂಪ, ಭಗವಂತನ ರೂಪ ಅಂತೂ ಅದು ಅವನಿಗೆ ಸವಿಶೇಷಾಭಿನ್ನವೇ. ಅವನಿಗೆ ಬಿಳಿಯ ಬಣ್ಣ, ಹಳದಿ ಬಣ್ಣ, ಕೆಂಬಣ್ಣ, ಹಸಿರು ಬಣ್ಣ ಇತ್ಯಾದಿ ಅನೇಕ ಬಣ್ಣಗಳಿವೆ. ಪರಶುರಾಮ ಕೆಂಬಣ್ಣದಲ್ಲಿದ್ದಾನೆ, ಕೃಷ್ಣಾದಿಗಳು ಕಪ್ಪು ಬಣ್ಣದಲ್ಲಿದ್ದಾರೆ, ನೀಲ ಬಣ್ಣದಲ್ಲಿದ್ದಾರೆ, ಬಿಳಿ ಬಣ್ಣದಲ್ಲಿದ್ದಾನೆ ಹಯಗ್ರೀವ ಮೊದಲಾದವರು, ಧನ್ವಂತರಿ ಹಯಗ್ರೀವ ಮೊದಲಾದವರು ಬಿಳಿ ಬಣ್ಣದಲ್ಲಿದ್ದಾರೆ, ನೀಲವರ್ಣದಲ್ಲಿದ್ದಾರೆ. ಹೀಗೆ ಅನೇಕ ರೂಪಗಳಿವೆ. ಅವೆಲ್ಲವೂ ಬಣ್ಣಗಳು ಕೂಡ ಭಗವಂತನಿಂದ ಸವಿಶೇಷಾಭಿನ್ನ. ರಸ, ಭಗವಂತನ ರಸವನ್ನು ನಾವು ಹೇಗೆ ಅನುಸಂಧಾನ ಮಾಡಿಕೊಳ್ಳುವುದು ಅನ್ನೋದು ನನಗೆ ಯಾವತ್ತೂ ಕೂಡ ಗ್ರಹಿಕೆಗೆ ಬಂದಿಲ್ಲ. ರಸೋಹಂ ಅಪ್ಸು ಕೌಂತೇಯ ಅಂತ ಅವನು ನೀರಿನಲ್ಲಿ ನಾನು ರಸವಾಗಿದ್ದೇನೆ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ನಾವು ಧ್ಯಾನದಲ್ಲಿ ಅವನ ಸ್ಪರ್ಶವನ್ನು, ರೂಪವನ್ನು, ಗಂಧವನ್ನು ಅನುಸಂಧಾನಕ್ಕೆ ತಂದುಕೊಂಡಂತೆ ರಸವನ್ನು ಅನುಸಂಧಾನಕ್ಕೆ ತಂದುಕೊಳ್ಳೋದು ಕಷ್ಟ. ಇರಲಿ ಅಂತೂ ಅಲ್ಲಿ ಹೇಳಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ಭಗವದ್ಗೀತೆಯಲ್ಲಿ ಹೇಳಿದಂತೆ ದಿವ್ಯ ಗಂಧ. ಆ ಭಗವಂತ ನಮ್ಮೆದುರಿಗೆ ಧ್ಯಾನ ಗೋಚರನಾದಾಗ ದಿವ್ಯವಾದಂಥ ಅಲೌಕಿಕವಾದಂಥ ಗಂಧ ನಮ್ಮ ಮೂಗನ್ನು ನಮ್ಮ ಮನಸ್ಸನ್ನು ಪರವಶಗೊಳಿಸ್ತಾ ಇದೆ ಅಂತ ಅನುಸಂಧಾನ ಮಾಡಬೇಕು. ಆ ಗಂಧವೂ ಕೂಡ ಆತನಿಂದ ವಿಶೇಷಾಭಿನ್ನ. ನಾವು ಹಚ್ಚಿಕೊಂಡ ಗಂಧ ಸ್ನಾನ ಆದಮೇಲೆ ಹಚ್ಚಿಕೊಂಡದ್ದು ಕೆಲವು ಗಂಟೆ ಇರ್ತದೆ, ಮುಂದೆ ಆಮೇಲೆ ಹೊರಟು ಹೋಗ್ತದೆ ಅದು. ಇದು ನಮ್ಮಿಂದ ಭಿನ್ನವಾದ ಗಂಧ. ಭಗವಂತನ ಗಂಧ ಆಗಲ್ಲ, ಅವನಿಂದ ಸವಿಶೇಷಾಭಿನ್ನವಾದದ್ದು. ನಮ್ಮ ಶಬ್ದ, ನಾವು ಇವತ್ತು ಪ್ರವಚನ ಮಾಡುವ ಶಬ್ದ ನಮ್ಮ ಮನಸ್ಸು ಜಾಗೃತವಾಗಿರುವಷ್ಟು ನಮ್ಮ ನಾಲಿಗೆ ನಮಗೆ ಸಹಾಯ ಮಾಡುವಷ್ಟು ನಾವು ಪ್ರವಚನ ಮಾಡ್ತೇವೆ, ಮಾತಾಡ್ತೇವೆ. ಮನಸ್ಸು ನಾಳೆ ಮುಪ್ಪಿನಲ್ಲಿ ಅರಳು ಮರಳು ಸ್ವಭಾವವನ್ನು ಹೊಂದಿದಾಗ, ನಾಲಿಗೆ ಹೊರಳೆ ಬಿದ್ದಾಗ ನಾವು ಪ್ರವಚನ ಮಾಡಲಿಕ್ಕಾಗೋದಿಲ್ಲ, ಮಾತು ಆಡಲಿಕ್ಕಾಗೋದಿಲ್ಲ. ಬೇರೆಯವರು ಮಾತಾಡಿಸಿದ್ರೆ ಉತ್ತರ ಕೊಡಲಿಕ್ಕೂ ಆಗೋದಿಲ್ಲ. ನಮ್ಮ ಶಬ್ದ ನಮ್ಮಿಂದ ಭಿನ್ನ. ಭಗವಂತನ ಶಬ್ದ ಹಾಗಲ್ಲ, ಅದು ಅವನಿಂದ ಅಭಿನ್ನ. ನಮ್ಮ ರೂಪ, ನಮ್ಮ ಯೌವನದಲ್ಲಿದ್ದ ರೂಪ ನಮಗೆ ಈಗಿಲ್ಲ. ಈಗಿರುವ ನಡುವಯಸ್ಸಿನಲ್ಲಿರುವ ರೂಪ ಮುಂದೆ ವೃದ್ಧಾಪ್ಯದಲ್ಲಿರೋದಿಲ್ಲ. ರೂಪ ನಮ್ಮಿಂದ ಭಿನ್ನ. ಭಗವಂತನ ರೂಪ ಆತನಿಂದ ಯಾವತ್ತೂ ಅಭಿನ್ನವೇ. ಸ್ಪರ್ಶ, ರೂಪ, ಗಂಧ, ಈ ಥರ ಎಲ್ಲ ಗುಣಗಳೂ ಕೂಡ ನಮ್ಮಲ್ಲಿ ಜೀವರಲ್ಲಿರ್ಬೋದು, ಜಡದಲ್ಲಿರ್ಬೋದು, ಅಲ್ಲಿ ಕಾಣಿಸುವಂಥದ್ದೆಲ್ಲವೂ ಕೂಡ ಇವೆಲ್ಲವೂ ಭಿನ್ನವಾದದ್ದೇ. ಆದರೆ ಭಗವಂತನಲ್ಲಿ ಮಾತ್ರ ಎಲ್ಲವೂ ಸವಿಶೇಷಾಭಿನ್ನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಭಗವಂತನ ಗುಣೋತ್ಕರ್ಷವನ್ನು ನಟಾದೃಶಿ ಪ್ರೀತಿ ಇಡ್ಯಸ್ಯ ವಿಷ್ಣುವ್ರ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತನ ಗುಣೋತ್ಕರ್ಷವನ್ನು ತಿಳ್ಕೊಳ್ಳುವುದರಲ್ಲೇ ತಾತ್ಪರ್ಯ ಅಂತ ಹೇಳ್ತಾರಲ್ಲ. ಭಗವಂತ ಅಪಾರ ಗುಣವುಳ್ಳವನು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಭಗವಂತ ಸವಿಶೇಷಾಭಿನ್ನವಾದ ಗುಣವುಳ್ಳವನು, ಕ್ರಿಯೆಯುಳ್ಳವನು, ರೂಪವುಳ್ಳವನು ಅಂತ ತಿಳ್ಕೊಳ್ಳುವುದು ಶಾಸ್ತ್ರದ ತಾತ್ಪರ್ಯ. ಯಾಕಂದ್ರೆ ಭಗವಂತನಿಗೂ ಆತನ ಗುಣಗಳಿಗೂ ಅಭೇದವನ್ನು ಅನೇಕ ಜನ ಬೇರೆಯವರು ಭಗವಂತನ ಅಪಾರ ಮಹಿಮಾ ಅಂತ ಅನೇಕ ಜನ ಬೇರೆಯವರು ಹೇಳಿದ್ದಾರೆ. ಆದರೆ ಭಗವಂತನೂ ಆತನ ಗುಣಗಳು ಅಭಿನ್ನ ಅಂತ ಬೇರೆ ಯಾರು ಬೇರೆ ಸಿದ್ಧಾಂತದವರು ಹೇಳಲಿಲ್ಲ. ಅದನ್ನು ನಾವೇ ಹೇಳಿದ್ದೇವೆ. ಅದು ನಮ್ಮ ಸಿದ್ಧಾಂತದ ವೈಶಿಷ್ಟ್ಯ. ನಮ್ಮ ನಿತ್ಯಾನುಸಂಧಾನದಲ್ಲಿ ನಮ್ಮ ಸಾಧನೆಯನ್ನು ನಾವು ನಿತ್ಯ ಬೆಳೆಸ್ಕೊಳ್ಳುವ ದೃಷ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾದಂಥ ಕೆಲವು ಸಂಗತಿಗಳು. ಇದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.